ನಮಸ್ಕಾರ, ನಾನು ಚಿತ್ರದುರ್ಗದಿಂದ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್. ಇವತ್ತು ನಮ್ಮ ಕಾರಂಜಿ ಬೆಟ್ಟನ ಹತ್ತಲಿಕ್ಕೋಸ್ಕರ ಬಂದಿದ್ದೀನಿ. 350 ಅಡಿ ತುಂಬ ಟಫ್ ಇತ್ತು. ನಾನು ಮೊದಲನೇ ಸರಿ ಬಂದು ಇಲ್ಲಿ ಯಾರು ಏನು ಒಂದು ಗೊತ್ತಿರಲಿಲ್ಲ. ಬಟ್ ಬೆಳ್ತಂಗಡಿಯಲ್ಲಿ ತುಂಬ ಜನ ಪರಿಚಯ ಇದ್ದರು. ನನಗೆ ಇಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಇಲ್ಲಿ ಡೈರೆಕ್ಟಾಗಿ ಬಂದಟ್ಟಿಗೆ ನನಗೆ ಅಭಿ ಅನ್ನೋರು ಒಬ್ಬರು ಪರಿಚಯ ಆಗಿ ಅವರು ಇಲ್ಲಿ ತುಂಬ ಸಪೋರ್ಟ್ ಮಾಡಿ ನನಗೆ ಪರ್ಮಿಷನ್, ಮತ್ತು ದೇವಸ್ಥಾನದವರು ನಮ್ಮ ವಿನಯ್ ಅಣ್ಣ ಮ್ಯಾನೇಜರು ಅವ್ರ ಮೇಲೆ ದೇವಸ್ಥಾನದ ಹತ್ರ ಅವರೇ ನನಗೆ ಕರ್ಕೊಂಡು ಹೋಗಿದ್ರು. ಆಮೇಲೆ ಮ್ಯಾನೇಜರ್ ಅವರು ನನಗೆ ಎಲ್ಲಿ ಪರ್ಮಿಷನ್ ತೊಗೋಬೇಕು, ಏನೇನು ತೊಗೋಬೇಕು ಅಂತೆಲ್ಲ ನನಗೆ ಐಡಿಯಾ ಕೊಟ್ಟರು. ಅವ್ರು ಹೇಳಿದ ಮೂಲಕ ನಾನು ಅಲ್ಲಿ ಹೋಗಿ ಫಾರೆಸ್ಟು ಮತ್ತು ಪೊಲೀಸ್ನವ್ರ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಬಂದೆ. ಎಲ್ಲರೂ ತುಂಬ ಈಜಿಯಾಗಿ ಹುಷಾರಾಗತ್ತಪ್ಪ, ಸೇಫ್ಟಿಯಿಂದ ಹತ್ತು, ವಿತೌಟ್ ಸೇಫ್ಟಿ ಹತ್ತಬೇಡ ಅಂತಲೇ ಹೇಳಿದರು ಎಲ್ಲರೂ. ಸರಿ, ಯಾಕಂದರೆ ವಿತೌಟ್ ಸೇಫ್ಟಿ ಹತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು. ಬಟ್ ಸೇಫ್ಟಿ ಹಾಕೊಂಡು ಹತ್ರ ಅಕಸ್ಮಾತ್ ಸ್ಲಿಪ್ ಆಗಿ ಬಿದ್ದರೆ ರೋಪಲ್ಲಿ ಲಾಕ್ ಹಾಕ್ತೀನಿ, ಆ ಥರ ಹತ್ತದ. ನಿನ್ನೆ ರೋಪ್ ಗೀಪಲ್ಲಿ ಹಾಕಿ ಚೆಕ್ ಮಾಡಿ ಬಂಡೆ ಗಿಂಡೆ ಎಲ್ಲ ಒಂದು ರೂಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿನಿ. ಇವತ್ತು ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಅದು ತುಂಬ ಟಫ್ ಇದೆ. ನಾನು ಎಂತ 2, 3, 4 ಸಾವಿರ ಅಡಿ ತನಕ ಹತ್ತಿದ್ದೀನಿ. ಜೋಗ್ ಫಾಲ್ಸ್ ಕೂಡ ಹತ್ತಿದ್ದೀನಿ. ಬಟ್ ಇದು ತುಂಬ ಟಫ್ ಇದೆ. ನನಗೊಂದು ಚಾಲೆಂಜಿಂಗ್ ಕೂಡ. ಪಕ್ಕದಲ್ಲೇ ಹೆಜ್ಜೆನೂ ಗೋಲೆಲ್ಲ ಕಟ್ಟಿದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹತ್ತುತ್ತಾ ಇದ್ದೀನಿ. ಏನೋ ನಮ್ಮ ಕಾರಂಜೇಶ್ವರ ಆಶೀರ್ವಾದದಿಂದ ಇದನ್ನು ಮೊದಲನೇ ಸರಿ ನಾನೇ ಹತ್ತ ಮನುಷ್ಯ ಇದ್ದೀನಿ. ಅವರ ಆಶೀರ್ವಾದ. ಇದನ್ನು ನಾನು ಒಂದು ಸ್ಪೋರ್ಟ್ಸ್ ಅಂತ ಕಂಡೀಷನ್ ಮಾಡಿ ಇದನ್ನು ಹತ್ತುತ್ತಾ ಇದ್ದೀನಿ. ಒಂದು ಸಾಧನೆಗೋಸ್ಕರ ನಾನೇ ಕೆಲವು ಮಕ್ಕಳನ್ನೆಲ್ಲ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ. ಇದರಲ್ಲಿ ಯಾರು ಜನಗಳು ಹಿಂಗೆ ಯಾರು ಸ್ಪಾನ್ಸರ್ ಮಾಡಿದರೆ ಆ ದುಡ್ಡನ್ನು ನಾನು ಒಂದು ಫೌಂಡೇಶನ್ ಮಾಡಿ ನನಗೊಂದು ಸ್ಪೋರ್ಟ್ಸ್ ಆಶ್ರಮ ಮಾಡೋಕ್ಕೋಸ್ಕರ ಇದನ್ನು ಎಲ್ಲ ಕಡೆ ಹತ್ತುತ್ತಾ ಇದ್ದೀನಿ. ಇಲ್ಲಿ ಹತ್ತಿ ಇಳಿದ ಮೇಲೆ ಮಂಗಳೂರಲ್ಲಿ SKS ಬಿಲ್ಡಿಂಗಿನ ಪರ್ಮಿಷನ್ ಕೇಳ್ತೀನಿ. ಅವ್ರು ಕೊಟ್ಟರೆ ಅದನ್ನು ಹತ್ತುತ್ತೀನಿ, ಇಲ್ಲಾಂದರೆ ಎಲ್ಲದು ಮಾಡ್ತೀನಿ. ಮತ್ತು ಎಲ್ಲರಿಗೂ ಉಗಾದಿ ಹಬ್ಬಕ್ಕೆ ಶುಭಾಶಯ. ನನ್ನ ಉಗಾದಿ ಹಬ್ಬಕ್ಕೂ ಹೊಸ ವರ್ಷಕ್ಕೆ ನನ್ನ ಕರ್ನಾಟಕಕ್ಕೆ ನಾನು ಕೊಡೋಂಥ ಬೆಟ್ಟ ಒಂದು ಗಿಫ್ಟ್ ಅಂದರೆ ಕಾರಂಜಿ ಬೆಟ್ಟವನ್ನು ಈಶ್ವರನ ಆಶೀರ್ವಾದ ತೊಗೊಂಡು ಕಾರಂಜಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀನಿ. ಇದಕ್ಕೆ ಧನ್ಯವಾದ ಅಂದರೆ ಮತ್ತು ನಮ್ಮ ಬೆಳ್ತಂಗಡಿ DVD ಆಫೀಸರು ನಮ್ಮ ಪ್ರಸನ್ನ ಅವರು ನನಗೆ ತುಂಬ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಮತ್ತು ಪರ್ಮಿಷನ್ಗೆ ಇದು ಇಂಪಾರ್ಟೆಂಟ್ ಅಂದರೆ ನಮ್ಮ ವಿನಯನ ಅವ್ರ ಮೇಲೆ ಸಿಗ್ತಾರೆ ಅವರು ಮತ್ತು ಅಭಿ ಅವರು ಇಲ್ಲಿ ಲೋಕಲ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ನಾನು ಫಸ್ಟು ಧನ್ಯವಾದಗಳನ್ನ ಹೇಳ್ತೀನಿ. ಇವರು ಮೂವರಿಗೂ ನನಗೆ ಈ ಬೆಟ್ಟ ಹತ್ತಲಿಕ್ಕೆ ಮತ್ತು ಉಗಾದಿ ಹಬ್ಬಕ್ಕೆ ಒಂದು ಹೊಸ ಜೀವನ ಅನಿಸುತ್ತೆ, ಹೊಸ ಒಂದು ಬಂಡೇನೂ ಅನಿಸುತ್ತೆ. ನಾನು ಇಷ್ಟು ವರ್ಷ ಮಾಡಿದ್ದಲ್ಲ, ನನಗೆ ಇವಾಗ ಮಾಡೋದೇ ಒಂದು ಚಾಲೆಂಜಿಂಗ್ ಅನಿಸ್ತದೆ. ಕಾರಂಜಿ ಬೆಟ್ಟ ಹೇಗೆ ಹತ್ತುತ್ತೀನೋ ಗೊತ್ತಿಲ್ಲ, ಆದರೆ ಚೆಕ್ ಮಾಡಿ ನನ್ನ ಕಾನ್ಫಿಡೆಂಟ್ ಇದೆ ಹತ್ತುತ್ತೀನಿ ಅನ್ನೋದು. ದೇವ್ರ ಮೇಲೆ ಭಾರ ಹಾಕಿ ಹತ್ತುತ್ತಾ ಇದ್ದೀನಿ. ಆದರೆ ಸೇಫ್ಟಿ ಇರೋದ್ರಿಂದ ಭಯ ಇಲ್ಲ ಅಷ್ಟೇ. ಹುಷಾರಾಗಿ ಹತ್ತುತ್ತೀನಿ. ಎಲ್ಲರೂ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಅಲ್ಪ ತಗಲೇ ತೋಜ